ಗಜೇಂದ್ರ ಮೋಕ್ಷ ಎನ್ನುವುದು ಭಾಗವತ ಪುರಾಣದಲ್ಲಿ 8ನೇ ಸ್ಕಂದದಲ್ಲಿ ಬರುವ ಒಂದು ಪ್ರಮುಖ ಕಥೆಯಾಗಿದೆ. ಇದು ಗಜೇಂದ್ರ ಎಂಬ ಆನೆಯನ್ನು ಮೊಸಳೆಯಿಂದ ರಕ್ಷಿಸುವ ಕಥೆಯನ್ನು ಶುಕ್ರಾಚಾರ್ಯರು ಪರೋಕ್ಷಿತನಿಗೆ ತಿಳಿಸುತ್ತಾರೆ. ಈ ಕಥೆಯಲ್ಲಿ ತಿಳಿಯೋದೇನೆಂದರೆ, ಪ್ರಾಣಿಗಳಿಗೂ ಮೋಕ್ಷ ಇದೆಯಾ? ಮಕರ ಅಂದರೆ ಮೊಸಳೆಗೆ ಇರುವ ಶಾಪ ಎಂಥದ್ದು ಮತ್ತು ಭಕ್ತವತ್ಸಲನ ಅಪಾರ ಮಹಿಮೆಯನ್ನು ಸಂಪೂರ್ಣವಾಗಿ ಈ ಸಂಚಿಕೆಯಲ್ಲಿ ನಾವು ತಿಳಿಯೋಣ. ಶ್ರೀ ವಾದಿರಾಜರ ಒಂದು ಶ್ರೀಚರಣದಲ್ಲಿ ಹೀಗೆ ಈ ಕಥೆಯನ್ನು ಪ್ರಾರಂಭಿಸಿದ್ದಾರೆ. ಶ್ರೀನಾಥ ಪಾರ್ವತಿನಾಥ ಶರಣೆಂಬೆ, ವಾಣಿ ಭಾರತೀಯ ಗಜಮುಖನ ಬಲಗೊಂಬೆ, ನಾನು ಬಲ್ಲಷ್ಟು ಪೇಳುವೆನು ಈ ಕಥೆಯ, ಶ್ರೀನಾಥ ಗಜರಾಜ ಗೊಲಿದ ಸಂಗತಿಯ. ಭೂಮಿಯಿಂದಾಚೆಗೆ ಬಹುದೂರ ಹಾಲಾಹಲ ನಡೆದ ಜಾಗದಲ್ಲಿ ಒಂದು ಅದ್ಭುತವಾದ ತ್ರಿಕೂಟ ಪರ್ವತಗಳ ಸಂಗಮವಿತ್ತು. ತ್ರಿಕೂಟ ಪರ್ವತ ಅಂದರೆ 3 ಶಿಖರಗಳ ಪರ್ವತ. ಬಂಗಾರ, ಬೆಳ್ಳಿ ಮತ್ತು ಕಬ್ಬಿಣ ತುಂಬಿದ ಶಿಖರಗಳೆಂಬ ಪೌರಾಣಿಕ ವರ್ಣನೆ ಇದೆ. ಒಂದು ದೇವಮಯವಾದ ಕೆರೆ ನೀರಿನಿಂದ ತುಂಬಿ ಪುಷ್ಪಗಳಿಂದ ಸುಶೋಭಿತವಾಗಿ ದೇವತೆಗಳು ಸ್ವರ್ಗದಿಂದ ಇಳಿದು ಸ್ನಾನ ಮಾಡುವಂಥ ಒಂದು ಪವಿತ್ರ ಸ್ಥಳ. ವರ್ಷವಿಡೀ ಸಿಗುವಂತಹ ಫಲಪುಷ್ಪಹಾರಗಳು, ಹಚ್ಚ ಹಸಿರಿನ ಉದ್ಯಾನವನ, ಸುಂದರ ರಮಣೀಯ ತೋಟಗಳಿದ್ದವು. ಸಾಕ್ಷಾತ್ ಇಂದ್ರದೇವನು ನಿರ್ಮಿಸಿದ ಸುಂದರ ವನಭವನ ಇದಾಗಿತ್ತು. ಹೀಗೆ ಒಂದು ದಿನ ಆನೆಗಳ ದಂಡು ನೀರನ್ನು ಅರಸಿ ಆ ಕಡೆ ಪ್ರಯಾಣ ಬೆಳೆಸಿದಾಗ ದೂರದಲ್ಲಿದ್ದ ನೀರಿರುವ ಕೆರೆಯನ್ನು ಕಂಡು ಓಡೋಡಿ ಕೆರೆಯಲ್ಲಿ ಧುಮುಕಿ ನೀರು ಕುಡಿಯುವ ಮೊದಲೇ ಮೈಗೆಲ್ಲ ನೀರನ್ನು ಸೋಕಿಕೊಂಡು ಸ್ನಾನ ಮಾಡಿ ನಂತರ ಬೇಕಾದಷ್ಟು ನೀರನ್ನು ಸೇವಿಸಿದನು. ಹೀಗೆ ಆ ಗುಂಪಿನಲ್ಲಿರುವ ಒಂದು ಗಂಡು ಆನೆ, ಆತನ ಹೆಸರು ಗಜೇಂದ್ರ. ಈ ಗಜೇಂದ್ರನನ್ನು ನೋಡಿದರೆ ಕಾಡಿನಲ್ಲಿರುವ ವ್ಯಾಘ್ರಗಳೇ ಹೆದರುತ್ತಿದ್ದವು. ಈ ಗಜೇಂದ್ರನ ಕಾಲಿಗೆ ಇದ್ದಕ್ಕಿದ್ದಂತೆ ನೀರಿನೊಳಗಿಂದಲೇ ಒಂದು ಮೊಸಳೆಯು ಬಲವಾಗಿ ಗಜೇಂದ್ರನ ಕಾಲನ್ನು ಕಚ್ಚಿ ಎಳೆಯತೊಡಗಿತು. ಗಜೇಂದ್ರನು ಜೋರಾಗಿ ಕೂಗತೊಡಗಿದನು. ಉಳಿದೆಲ್ಲ ಆನೆಗಳು ಬಿಡಿಸಲು ಎಷ್ಟೇ ಸಹಾಯ ಮಾಡಿದರೂ ಮೊಸಳೆ ಮಾತ್ರ ಗಜೇಂದ್ರನ ಕಾಲನ್ನು ಬಿಡಲೇ ಇಲ್ಲ. ಕತ್ತಲಾಯಿತು. ಎಲ್ಲ ಆನೆಗಳು ದಡಕ್ಕೆ ಬಂದು ವೀಕ್ಷಿಸಿದರು. ಉಳಿದ ಆನೆಗಳ ಬಲದಿಂದೂ ಕಿಂಚಿತ್ತೂ ಗಜೇಂದ್ರನಿಗೆ ಉಪಯೋಗ ಆಗಲಿಲ್ಲ. ಗಜೇಂದ್ರ ಇದ್ದದ್ದರಲ್ಲೇ ಬಲಿಷ್ಠವಾದ ಆನೆ. ಆ ಮೊಸಳೆಯು ಭಯಂಕರ ಶಕ್ತಿ ಇರುವ ಹಾಗೆ ಕಾಣುತ್ತಿತ್ತು. ಅವರಿಬ್ಬರ ಹೋರಾಟ ಎಷ್ಟಿತ್ತೆಂದರೆ, ಒಮ್ಮೆ ಗಜೇಂದ್ರನ ಕಾಲಿನ ಜೊತೆ ಮೊಸಳೆಯು ದಡಕ್ಕೆ ಬರುತ್ತಿತ್ತು. ಪುನಃ ಮೊಸಳೆಯ ಜೊತೆ ಗಜೇಂದ್ರನು ನೀರಿಗೆ ಎಳೆದೊಯ್ಯುತ್ತಿತ್ತು. ದೇವತೆಗಳಿಗೂ ಆಶ್ಚರ್ಯ ಉಂಟಾಯಿತು. ಇದೇ ತರಹ 1000 ವರ್ಷದವರೆಗೂ ಸೆಣಸಾಟ ನಡೆಯಿತು. 1000 ವರ್ಷವೆಂದರೆ ಇದು ಸಾಧಾರಣ ಭೂಮಿಯಾಗಿದ್ದರೆ ಸಾಧ್ಯವೇ ಆಗುತ್ತಿರಲಿಲ್ಲ. ಹಾಲಾಹಲ ನಡೆದ ಜಾಗದಲ್ಲಿ ಸಂಭವಿಸಿದ್ದು. ಕೊನೆಗೂ ಗಜೇಂದ್ರನಿಗೆ ಅವರು ಆನೆ ಗುಂಪಿನಲ್ಲಾಗಲಿ ಅಥವಾ ಆತನ ಮೈ ಬಲದಲ್ಲಾಗಲಿ ಮೊಸಳೆಯಿಂದ ಬಿಡಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ. ಇನ್ನು ತನಗೆ ಶ್ರೀಹರಿ ಭಕ್ತವತ್ಸಲನೇ ಗತಿ ಎಂದು ಜೋರಾಗಿ ಪಕ್ಕದಲ್ಲಿದ್ದ ಕಮಲವನ್ನು ಸೊಂಡಿಲಿನಿಂದ ಕಿತ್ತುಕೊಂಡು ಮೇಲುಮುಖವಾಗಿ ಜೋರಾಗಿ ಪ್ರಾರ್ಥಿಸಿದನು. ಪ್ರಾರ್ಥನೆಯು ಹೇಗಿತ್ತೆಂದರೆ, ಬೇರೊಂದು ಸಭೆಯಲ್ಲಿ ನಿರತನಾಗಿದ್ದ ಶ್ರೀಹರಿಯು ಗಜೇಂದ್ರನ ಕೂಗಿಗೆ ತಕ್ಷಣವೇ ಗರುಡವನ್ನೇರಿ ಹೊರಟುಬಿಟ್ಟರು. ಲಕ್ಷ್ಮೀದೇವಿಯ ಸಮ್ಮತಿಯನ್ನು ಪಡೆದು ಆ ಎನ್ನುವ ಅಕ್ಷರ ಲಕ್ಷ್ಮೀದೇವಿಗೆ ಕೇಳಿದರೆ ನೇ ಎನ್ನುವ ಶಬ್ದ ಗಜೇಂದ್ರನಿಗೆ ಕೇಳಿತ್ತಂತೆ. ಅಷ್ಟು ವೇಗವಾಗಿ ಶ್ರೀಹರಿಯು ತನ್ನ ಭಕ್ತನ ಕರೆಯನ್ನು ಆಲಿಸಿ ಗರುಡವನ್ನೇರಿ ಹೋದರಂತೆ. ಬಂದ ಚಕ್ರವನ್ನು ಕರಕಮಲದಲ್ಲಿ ತೆಗೆದು ಸಂಧಿಸಿಟ್ಟನು ಮಕರಿ ಹಲ್ಲು ಮುರಿವಂತೆ. ಅಂದಾಗ ಅವನ ಶಾಪ ವಿಶಾಪವಾಗಿ ಗಂಧರ್ವ ರೂಪದಲ್ಲಿ ನಿಂತಿತ ಮಕರಿ. ಅದೇ ವೇಗದಲ್ಲಿ ಶ್ರೀಹರಿಯು ಗಜೇಂದ್ರನಿಂದ ಕಮಲವನ್ನು ಭಕ್ತಿಯಿಂದ ಸ್ವೀಕರಿಸಿ ಸುದರ್ಶನ ಚಕ್ರವನ್ನು ಮಕರಿ ಅಂದರೆ ಮೊಸಳೆಯ ಹಲ್ಲು ಮುರಿವಂತೆ ಎಸೆದಾಗ ಶಾಪ ವಿಮೋಚನೆಯಾದ ಮೊಸಳೆಯು ಒಂದು ಗಂಧರ್ವ ರೂಪ ತಾಳಿ ನಿಂತಿತಂತೆ. ಗಜೇಂದ್ರನಿಗೂ ಮತ್ತು ಮಕರನಿಗೂ ಇರುವ ಶಾಪದ ಬಗ್ಗೆ ಭಗವಾನ್ ಭಕ್ತವತ್ಸಲನಾದ ಶ್ರೀಹರಿಯು ಅವರಿಗೆ ವಿವರಿಸಿದನು.
ಗಜೇಂದ್ರ ಎಂಬ ಆನೆಯು ಹಿಂದಿನ ಜನ್ಮದಲ್ಲಿ ಪಾಂಡ್ಯ ವಂಶದಲ್ಲಿ ದ್ರಾವಿಡ ದೇಶದ ರಾಜನಾಗಿದ್ದನು. ಆತನ ಹೆಸರು ಇಂದ್ರದ್ಯುಮ್ನ. ಶ್ರೀ ವಿಷ್ಣುದೇವರ ಪರಮಭಕ್ತ. ಒಂದು ದಿನ ಇಂದ್ರದ್ಯುಮ್ನ ಧ್ಯಾನದಲ್ಲಿ ಕುಳಿತಿರುವಾಗ ಆತನನ್ನು ಭೇಟಿಯಾಗಲು ಅಗಸ್ತ್ಯ ಮುನಿಗಳು ಬಂದಾಗ ಅವರನ್ನು ಅಲಕ್ಷಿಸಿದ. ಸರಿಯಾದ ಸತ್ಕಾರ್ಯವನ್ನು ಮಾಡದೇ ಇರದ ಕಾರಣ ಅಗಸ್ತ್ಯ ಮುನಿಗಳು ಕೋಪಗೊಂಡು ರಾಜರ ದುರಹಂಕಾರ ಮತ್ತು ಮದವೇರಿದ ರೀತಿಯಲ್ಲಿ ವರ್ತಿಸಿದ್ದನ್ನು ನೋಡಿ, ನೀನು ಮುಂದಿನ ಜನ್ಮದಲ್ಲಿ ಮದವೇರಿದ ಆನೆಯಾಗಿ ಜನಿಸು ಎಂದು ಶಾಪ ನೀಡುತ್ತಾರೆ. ಇಂದ್ರದ್ಯುಮ್ನನಿಗೆ ತನ್ನ ಪ್ರಾರಬ್ಧದ ಅರಿವಾಗಿ ಶಾಪ ವಿಮೋಚನೆಯಾಗಿ ಅಗಸ್ತ್ಯ ಮುನಿಗಳಲ್ಲಿ ಕೇಳಿದಾಗ, ನೀನು ಒಂದು ಮೊಸಳೆಯ ಸಂಕಷ್ಟಕ್ಕೆ ಒಳಗಾಗಿ ನಂತರ ಶ್ರೀಹರಿಯ ಧ್ಯಾನ ಮಾಡುವುದರಿಂದ ನಿನಗೆ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂದರು. ಹಾಗೆಯೇ ಮೊಸಳೆಗೂ ಶಾಪವಿರುತ್ತದೆ. ಮೊಸಳೆಯು ಹಿಂದಿನ ಜನ್ಮದಲ್ಲಿ ಒಂದು ಗಂಧರ್ವ ರಾಜಕುಮಾರ. ಆತನ ಹೆಸರು ಹುಹು. ತನ್ನ ಪತ್ನಿಯರೊಂದಿಗೆ ಜಲಕ್ರೀಡೆ ಆಡುತ್ತಿರುವಾಗ ಅಲ್ಲಿಗೆ ಧ್ಯಾನವಾಸಕ್ಕಾಗಿ ಬಂದ ದೇವಲ ಋಷಿಗಳ ಕಾಲನ್ನು ಹುಡುಗಾಟಕ್ಕಾಗಿ ನೀರಿನಲ್ಲಿ ಎಳೆಯುತ್ತಾನೆ. ಇದರಿಂದ ಕೋಪಗೊಂಡ ದೇವಲ ಋಷಿಯು, ನೀನು ಮುಂದಿನ ಜನ್ಮದಲ್ಲಿ ಮಕರ ಅಂದರೆ ಮೊಸಳೆಯಾಗಿ ಜನ್ಮ ತಾಳು ಎಂದು ಶಪಿಸುತ್ತಾರೆ. ತನ್ನ ತಪ್ಪಿನ ಅರಿವಾಗಿ ಹುಹುಗೆ ಶಾಪ ವಿಮೋಚನೆಗಾಗಿ ಕೇಳಿದಾಗ ದೇವಲ ಋಷಿಯು ಒಂದು ಸರೋವರದಲ್ಲಿ ಆನೆಯ ಒಡೆಯ ಮತ್ತು ಸಹಚರರು ಬಂದಾಗ ಆನೆಯ ಕಾಲನ್ನು ಹಿಡಿ, ಯಾವುದೇ ಕಾರಣಕ್ಕೂ ಎಂತಹ ಪರಿಸ್ಥಿತಿಯಲ್ಲೂ ಬಿಡಬಾರದು, ಆಗ ಭಗವಾನ್ ಶ್ರೀಹರಿಯೇ ಬಂದು ನಿನಗೆ ಮೋಕ್ಷವನ್ನು ನೀಡುತ್ತಾರೆ ಎಂದರು. ಹೀಗೆ ಗಜೇಂದ್ರ ಮತ್ತು ಮೊಸಳೆಯ ಪೂರ್ವಜನ್ಮದ ರಹಸ್ಯವನ್ನು ತಿಳಿಸಿದ ಭಗವಾನ್ ಶ್ರೀಹರಿಯು ಅವರಿಗೆ ಮೋಕ್ಷವನ್ನು ಕರುಣಿಸಿ ತಮ್ಮ ಜೊತೆಗೆ ವೈಕುಂಠಕ್ಕೆ ತೆರಳುತ್ತಾನೆ. ಈ ಕಥೆಯ ಸಾರಾಂಶ ಏನೆಂದರೆ, ಗಜೇಂದ್ರ ಮೋಕ್ಷ ಕಥೆಯು ಭಕ್ತಿ, ಶರಣಾಗತಿ, ಧರ್ಮ ಮತ್ತು ಕರ್ಮದ ಮಹತ್ವವನ್ನು ತಿಳಿಸುತ್ತದೆ. ಈ ಕಥೆಯು ನಮಗೆ ಕಷ್ಟದ ಸಮಯದಲ್ಲೂ ಧೈರ್ಯದಿಂದ ಭಗವಂತನನ್ನು ನೆನೆಯುವುದರ ಮೂಲಕ ಮುಕ್ತಿಯ ಮಾರ್ಗ ಸಾಧ್ಯವಿದೆ ಎಂದು ತೋರುತ್ತದೆ. ಯಾರು ಈ ಕಥೆಯನ್ನು ದೇವರಲ್ಲಿ ನಂಬಿಕೆಯನ್ನಿಟ್ಟು ಕೇಳುತ್ತಾರೋ ಅವರಿಗೆ ಜೀವನದಲ್ಲಿ ದುಸ್ವಪ್ನಗಳು ನಾಶವಾಗಿ ಸುಖ ಶಾಂತಿ ಪ್ರಾಪ್ತವಾಗುತ್ತದೆ ಮತ್ತು ಅವರ ಕೊನೆಯ ಕ್ಷಣಗಳಲ್ಲಿ ದೇವರ ನಾಮಸ್ಮರಣೆ ಅವಕಾಶ ಲಭಿಸುತ್ತದೆ. ಕೇಳಿದ್ರಲ್ಲ ವೀಕ್ಷಕರೇ, ಗಜೇಂದ್ರ ಮೋಕ್ಷ ಕಥೆಯನ್ನು ನಿಮ್ಮವರೊಂದಿಗೆ ನೀವು ಹಂಚಿಕೊಳ್ಳಿ. ಇದೇ ತರಹದ ಮತ್ತೊಂದು ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.